ರಮಾ ರಮಣನು ಶ್ರೀರಾಮನಾಗಿರಲು ಧರೆಯಲಿ ಸಿರಿದೇವಿಯೇ ಸೀತೆಯನಿಸಿ ಶ್ರೀಕಾಂತನ ಸೇವೆಯಲಿ ಸೃಷ್ಟಿ ಸ್ಥಿತಿ ಲಯದಲು ಅಗಲದ ಪ್ರಕೃತಿ ಪುರುಷರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ ಮಹಾರಾಣಿ, ಇದೇನು ಹುಣ್ಣಿಮೆಯ ಚಂದ್ರನಿಗೆ ಕರಿ ಮೋಡ ಕವಿದಂತೆ ನಿಮ್ಮ ಈ ಪೂರ್ಣಚಂದ್ರನಂಥ ಮುಖದಲ್ಲಿ ಯಾವುದೋ ಚಿಂತೆಯು ಕಾಡುತ್ತಿರುವಂತಿದೆಯಲ್ಲ? ಹೌದು ಮಂತ್ರಿ, ಪ್ರತಿಯೊಬ್ಬ ಅತ್ತೆಯು ತನ್ನ ಸೊಸೆ ಬಂದ ಮೇಲೆ ಈ ರೀತಿ ಚಿಂತಾಮಗ್ನರಾಗಿರುತ್ತಾರೆ ಎಂದೆನಿಸುತ್ತಿದೆ. ಹೌದೇ? ಇದು ನನಗೆ ಹೊಸ ವಿಷಯ. ಅದೇನೆಂದು ನನಗೆ ಹೇಳಿ ಮಹಾರಾಣಿ. ಮಂಥರೆ, ನನ್ನ ಪುತ್ರನಿಗೆ ತನ್ನ ಸತಿ ಬಂದ ಮೇಲೆ ನನ್ನ ಮೇಲಿನ ಪ್ರೀತಿ ಕಡಿಮೆಯಾಗುವ ಸಂಭವ ಇರಬಹುದಲ್ಲವೇ? ಅದು ಸಹಜವೇ. ಅಂದ ಹಾಗೆ ನಿಮ್ಮ ಪುತ್ರನ ವಿವಾಹವಾದ ಮೇಲೆ ಆತನ ಪತ್ನಿಗೆ ಪ್ರೇಮವನ್ನು ಹಾಗೂ ಸಮಯವನ್ನು ಕೊಡಬೇಕಾಗುತ್ತದೆ. ಇಷ್ಟರವರೆಗೂ ನಿಮ್ಮ ಮೇಲಿಟ್ಟಿರುವ ಪ್ರೀತಿಯು ಆತನ ಪತ್ನಿಗೂ ಹಂಚಿಕೆಯಾಗುತ್ತದೆ. ಪುತ್ರನಾದವನು ತನ್ನ ಸತಿಯನ್ನು ಪ್ರೀತಿಸುವುದು, ಅವಳಿಗಾಗಿ ತನ್ನ ಸಮಯವನ್ನು ಮೀಸಲಿಡುವುದು ನನ್ನ ಚಿಂತೆಗೆ ಕಾರಣವಲ್ಲ. ಆದರೆ ಅವಳ ಪ್ರೀತಿಯಲ್ಲಿ ಮೈಮರೆತು ತನ್ನ ಮಾತೆಯನ್ನು ಮರೆಯುವುದು, ಅವಳನ್ನು ವಿರೋಧಿಸುವುದೇ ಆದರೆ ಹೇಗೆ ಎಂಬ ಚಿಂತೆ ನನ್ನನ್ನು ಕಾಡುತ್ತಿದೆ ಮಂತರೆ. ಅದು ನಿಮ್ಮ ಸೊಸೆಯ ಸ್ವಭಾವದ ಮೇಲೆ ಹಾಗೂ ನಿಮ್ಮ ಪುತ್ರ ತನ್ನ ಪತ್ನಿಯ ಮೇಲಿಟ್ಟಿರೋ ಮೋಹದ ಮೇಲೆ ಆಧರಿಸುತ್ತದೆ. ಮಂಥರೆ, ನೀನು ಹೇಳುತ್ತಿರುವುದನ್ನು ಸ್ಪಷ್ಟವಾಗಿ ಹೇಳು. ಹೇಳುತ್ತೇನೆ ಮಹಾರಾಣಿ. ನಿಮ್ಮ ಪುತ್ರನಿಗೆ ನಿಮ್ಮ ಮೇಲಿರುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ತನ್ನ ಪತ್ನಿಯ ಮೇಲೆ ಇದ್ದರೆ, ನಿಮ್ಮ ಯಾವುದಾದರೂ ನಿರ್ಧಾರ ನಿಮ್ಮ ಸೊಸೆಗೆ ಇಷ್ಟವಾಗದೆ ಹೋದರೆ, ಆಗ ನಿಮ್ಮ ಪುತ್ರನನ್ನು ನಿಮ್ಮ ವಿರುದ್ಧ ನಿಮ್ಮ ಸೊಸೆಯೇ ಎತ್ತಿ ಕಟ್ಟಬಹುದು. ಆಗ ನಿಮ್ಮ ಪುತ್ರ ತನ್ನ ಪತ್ನಿಯ ಮೇಲಿನ ಪ್ರೇಮದಲ್ಲಿ ಕುರುಡನಾಗಿ ತಾಯಿಯ ಮೇಲಿನ ಮಮತೆಯನ್ನು ಮರೆತು ನಿಮ್ಮನ್ನು ವಿರೋಧಿಸಬಹುದಲ್ಲವೇ? ಇಲ್ಲ ಮಂಥರೆ, ಇಲ್ಲ, ಖಂಡಿತವಾಗಿಯೂ ಹಾಗಾಗಬಾರದು. ನನ್ನ ಮಗ ನನ್ನ ನಿರ್ಧಾರಗಳನ್ನು ವಿರೋಧಿಸುವುದು ನನ್ನಿಂದ ಸಹಿಸಲಾಗುವುದಿಲ್ಲ. ನಾನು ಬಯಸುವುದು ಅವನ ಕೀರ್ತಿ, ಅವನ ಏಳಿಗೆ. ಹೀಗಿರುವಾಗ ಅವನು ನನ್ನ ನಿರ್ಧಾರವನ್ನು ವಿರೋಧಿಸಬಾರದು. ಹಾಗಾಗಬೇಕು ಎಂದರೆ ಅದರ ಉಪಾಯವು ನಿಮ್ಮಲ್ಲಿಯೇ ಇದೆ. ಉಪಾಯ ನನ್ನಲ್ಲಿದೆ, ಅದೇನೆಂದು ಹೇಳು. ನಿಮ್ಮ ಮಾತನ್ನು ನಿಮ್ಮ ಸೊಸೆ ಬೆಂಬಲಿಸುವಂತೆ ಮಾಡಬೇಕು. ಅಂದರೆ ನಿಮ್ಮ ಸೊಸೆ ಮಾಂಡವಿಗೆ ನೀವು ಅತಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ನಿಮ್ಮ ವಶವರ್ತಿಯಾಗುವಂತೆ ಮಾಡಬೇಕು. ಆಗ ನಿಮ್ಮ ಪುತ್ರನಿಗಿಂತ ಹೆಚ್ಚಾಗಿ ನಿಮ್ಮ ಸೊಸೆ ನಿಮ್ಮ ಮಾತನ್ನು ಕೇಳುವಂತಾಗುತ್ತದೆ. ನಿಮ್ಮ ಪುತ್ರ
ಯಾವ ವಿಚಾರದಲ್ಲಿ ನೀವು ಹೇಳಿದಂತೆ ಕೇಳಬೇಕೆಂದು ಬಯಸುತ್ತೀರೋ ಆ ವಿಚಾರವನ್ನು ನಿಮ್ಮ ಸೊಸೆಯ ಮೂಲಕ ನಿಮ್ಮ ಪುತ್ರನಿಗೆ ಹೇಳಿಸಿಬಿಟ್ಟರೆ ನಿಮ್ಮ ಪುತ್ರ ತನ್ನ ಪತ್ನಿಯ ಮೇಲಿನ ಪ್ರೀತಿಯಿಂದಲೇ ನಿಮಗೆ ಇಷ್ಟವಾಗುವಂತೆ ನಡೆಯಬೇಕಲ್ಲವೇ? ಭಲೆ ಮಂತರೆ ಭಲೆ. ನೀನು ಹೇಳುತ್ತಿರುವುದು ಸರಿ. ನನ್ನ ಪುತ್ರ ನನ್ನ ಮಾತನ್ನು ಕೇಳುವುದು ಹೊಸತೇನಲ್ಲ. ಆದರೀಗ ನನ್ನ ಸೊಸೆ ನನ್ನ ಮಾತನ್ನು ಕೇಳಿ ಅದನ್ನು ನನ್ನ ಪುತ್ರನಿಂದ ನೆರವೇರಿಸಿಕೊಡುವುದು ಹೊಸತು. ಸೃಷ್ಟಿ ಸ್ಥಿತಿ ಲಯದಲು ಅಗಲದ ಪ್ರಕೃತಿ ಪುರುಷರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ ಪರಮಾದರ್ಶ ದಾಂಪತ್ಯದ ಮಾದರಿಯ ತೋರಿದರಿಲ್ಲಿ. सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चुः सप्त सप्तरीचिमान् तिमिरोन्मथनः शम्भुः त्वष्टा मार्ताण्ड अंशुमान् ನನ್ನ ಪ್ರಿಯ ಪುತ್ರರೇ, ಈ ರಘುವಂಶಕ್ಕೆ ಬಂದು ಸೇರಿದ ಜನಕವಂಶದ ಪುತ್ರಿಯರೇ, ನಿಮ್ಮೆಲ್ಲರಲ್ಲೂ ನನ್ನದೊಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಪರಸ್ಪರ ತ್ಯಾಗ, ವಿಶ್ವಾಸ, ಉದಾತ್ತತೆ ಇವೆಲ್ಲದಕ್ಕೂ ಈ ಎರಡು ವಂಶಗಳು ಪ್ರಸಿದ್ಧವಾಗಿರುವುದು ನಿಮ್ಮೆಲ್ಲರಿಗೂ ತಿಳಿದ ವಿಚಾರವೇ. ಎಂತಹ ಸಂಕಷ್ಟಗಳೇ ಬಂದರೂ ಕೂಡ ಈ ಪರಿವಾರದ ಪರಸ್ಪರ ಅನುಬಂಧವೇ ಅದನ್ನು ಎದುರಿಸುತ್ತದೆ. ವಿವಾಹವಾದೊಡನೆ ಹೊಸ ಜವಾಬ್ದಾರಿ, ಹೊಸ ಭಾವನೆಗಳು, ಹೊಸ ಅನಿವಾರ್ಯತೆಗಳು ಉಂಟಾಗುವುದು ಸಹಜ. ಸತಿಪತಿಯರಲ್ಲಿ
ಪ್ರೀತಿ, ವಿಶ್ವಾಸ, ಹೊಂದಾಣಿಕೆಗಳ ಮೇಲೆ ಈ ರಘುವಂಶದ ನೆಮ್ಮದಿ ನಿರ್ಭರವಾಗಿದೆ ಎಂಬುದು ನಿಮಗೆ ತಿಳಿದಿರಲಿ. ಆದ್ದರಿಂದ ಈ ನಮ್ಮ ಅಯೋಧ್ಯೆಯ ಗೌರವ, ಪ್ರತಿಷ್ಠೆ, ಸಿರಿ ಸಂಪತ್ತುಗಳನ್ನು ಕಾಪಾಡಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರ ಜವಾಬ್ದಾರಿ. ಅಷ್ಟೇ ಅಲ್ಲ, ಯಾರಿಗೆ ಯಾರಿಂದಲಾದರೂ ತೊಂದರೆ ಬಂದಲ್ಲಿ, ಬೇಸರವಾದಲ್ಲಿ ಅದನ್ನು ನನ್ನ ಅವಗಾಹನೆಗೆ ತನ್ನಿ. ಸತ್ಯ, ಧರ್ಮ, ನಿಷ್ಠೆಗೆ ಹೆಸರುವಾಸಿಯಾದ ಈ ಇಕ್ಷ್ವಾಕು ವಂಶ ತ್ಯಾಗ, ಧರ್ಮವನ್ನು ಅನುಸಾರವಾಗಿ ಇಟ್ಕೊಂಡು ಎಲ್ಲರಿಗೂ ಸರ್ವಸಮ್ಮತವಾದ ನ್ಯಾಯವನ್ನು ಒದಗಿಸುತ್ತದೆ ಎಂದು ಈ ಸೂರ್ಯದೇವನ ಸಾಕ್ಷಿಯಾಗಿ ನಿಮ್ಮೆಲ್ಲರಿಗೂ ವಚನವನ್ನು ನೀಡುತ್ತಿದ್ದೇನೆ. ಹಾಗೆಯೇ ಈ ನಮ್ಮ ಕುಲದೈವದ ಅನುಗ್ರಹ ಹಾಗೂ ನಮ್ಮ ಕುಲಗುರುಗಳ ಹಿರಿಯರ ಆಶೀರ್ವಾದದಿಂದ ನೀವೆಲ್ಲರೂ ಸುಖ, ಸಮೃದ್ಧಿ, ನೆಮ್ಮದಿಯಿಂದ ಇರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಆದಿತ್ಯ ಸವಿತಾ ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುಃ. ಹೌದು ಸಹೋದರಿ, ನಾವೆಲ್ಲರೂ ಹೀಗೆ ಒಟ್ಟಾಗಿರುವುದನ್ನು ಅರಿತಾಗ ಇದು ಕನಸೋ ನನಸೋ ಎಂದೆನಿಸುತ್ತದೆ. ಯಾವುದೂ ಕನಸಲ್ಲ ಸಹೋದರಿ. ಹಾಗೆಯೇ ಜೀವನದ ಪಯಣವು ಇನ್ನೂ ಕೊನೆಯಾಗಿಲ್ಲ. ಸಾಗುವ ಹಾದಿಯು ಇನ್ನೂ ಬಹಳ ದೂರವಿದೆ. ನಿಲ್ಲಬೇಕಾದ ನೆಲೆಗಳು ಸಹ ಹಲವಿದೆ. ಪತಿಯ ಗೃಹದಲ್ಲಿ ನಾವು ಕಳೆದಿರುವುದು ಕೆಲವು ದಿನಗಳೇ. ಪತಿಯ ಪ್ರೇಮವನ್ನು, ಹಿರಿಯರ ವಿಶ್ವಾಸವನ್ನು ಪಡೆದು ಬಾಳಬೇಕಾದ ಭವಿಷ್ಯವು ಇನ್ನೂ ಬಹಳ ದೂರವಿದೆ. ನಿಜ ಸಹೋದರಿ, ಇಲ್ಲಿನ ಪ್ರಜೆಗಳಲ್ಲಿ ನಾವು ಎಂತಹ ಉತ್ತಮ ಗುಣಗಳನ್ನು ಕಾಣುತ್ತಿದ್ದೇವೆ. ಹಾಗಾಗಿ ನಮ್ಮ ಭವಿಷ್ಯದ ದಿನಗಳು ಸುಂದರವಾಗಿರುವುದರಲ್ಲಿ ಸಂಶಯವೇ ಇಲ್ಲ. ಹೌದು, ಈ ಅರಮನೆ, ಈ ಉದ್ಯಾನವನ, ನಮ್ಮ ಮಾತೆಮಾಯಿಯರು ಇವೆಲ್ಲವೂ ನಮ್ಮ ಮಿಥಿಲೆಯ ವಿಯೋಗದ ನೋವನ್ನು ಮರೆಸಿದೆ. ನಾವು ಅವರಿಗೂ ಇದೇ ಭಾವನೆಯನ್ನುಂಟು ಮಾಡುವುದು ಅವರಿಗೆ ಕೊಡುವ ಬಹುಮಾನ. ಮಂಥರೆ ಹೇಳುವುದು ನಿಜ. ಸೊಸೆ ಬಂದರೂ ನನ್ನ ಸೌಂದರ್ಯಕ್ಕೇನೂ ಕುಂದುಂಟಾಗಿಲ್ಲ. ನನ್ನ ಸೌಂದರ್ಯವೇ ನನಗೆ ಬೇಕಾದುದನ್ನೆಲ್ಲ ಪತಿಯಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ನೀಡಿದೆ ಎನ್ನುವುದು ಸುಳ್ಳೇನೂ ಅಲ್ಲ. ಅದಕ್ಕೆ ಅಲ್ಲವೇ ಮಹಾರಾಜರು ನನ್ನ ಜೊತೆಯಲ್ಲಿರುವುದಕ್ಕಾಗಿಯೇ ಯಾವಾಗಲೂ ಅಪೇಕ್ಷೆ ಪಡುವುದು. ಈಗಲೂ ಅವರು ಇಲ್ಲಿಗೆ ದಯಮಾಡಿಸುತ್ತಿರುವುದು. ಬಂದಿರಾ ಪ್ರಭು? ದೇವಿ, ಕನ್ನಡಿಯಲ್ಲಿ ನಿನ್ನ ಮುಖಾರವಿಂದವನ್ನು ನೋಡಿಕೊಳ್ಳುತ್ತಾ ಆನಂದ ಪಡುತ್ತಾ ನಿನ್ನ ಸೌಂದರ್ಯವನ್ನು ನೀನೇ ಬಣ್ಣಿಸಿಕೊಳ್ಳುತ್ತಿರುವೆಯ? ಇಲ್ಲ ಪ್ರಭು, ತಮ್ಮನ್ನು ಸ್ವಾಗತಿಸಲು ನಾನು ಸರಿಯಾಗಿ ಅಲಂಕೃತಗೊಂಡಿದ್ದೇನೋ ಇಲ್ಲವೋ ಎಂದು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡೆ. ಇದೇನು ಪ್ರಭು, ನನ್ನನ್ನು ಎಂದೂ ನೋಡಿರದ ಹಾಗೆ ನೋಡುತ್ತಿರುವಿರಿ? ಇಂದು ನೀನು ಎಂದಿಗಿಂತ ಹೆಚ್ಚು ವಿಶೇಷ ಅಲಂಕಾರವನ್ನು ಮಾಡಿಕೊಂಡಿರುವೆಯಲ್ಲ. ಈ ಸಡಗರ ಸಂಭ್ರಮವನ್ನು ನಾನು ಹಿಂದೆಂದೂ ಕಂಡಿಲ್ಲ. ಈ ಅಲಂಕಾರದಲ್ಲಿ ನಿನ್ನ ಸೌಂದರ್ಯ ಇಮ್ಮಡಿಯಾಗಿದೆ. ಏಕೆ ಪ್ರಭು, ಅಲಂಕಾರವಿಲ್ಲದೆ ತಮಗೆ ನಾನು ಸುಂದರಿಯಾಗಿ ಕಾಣುವುದಿಲ್ಲವೇ? ವಯಸ್ಸು ಹೆಚ್ಚಾದಂತೆ ಹೆಚ್ಚು ಅಲಂಕಾರವನ್ನು ಮಾಡಿಕೊಳ್ಳುವ ಅನಿವಾರ್ಯ ನನಗಿದೆ ಎಂದುಕೊಂಡಿರುವಿರಾ? ಇಲ್ಲ ದೇವಿ, ಇಲ್ಲ. ಅಲಂಕಾರವಿರಲಿ ಇಲ್ಲದಿರಲಿ ನೀನು ಪರಮ ಸುಂದರಿಯೇ. ಆದರೆ ಇಂದು ನಿನ್ನ ಈ ಚೆಲುವು ಹೆಚ್ಚಾಗಲು ಕಾರಣ
ನಿನ್ನ ಮುಖದಲ್ಲಿ ಕಾಣುತ್ತಿರುವ ತೃಪ್ತಿಯ ಭಾವ, ಉಲ್ಲಾಸದ ಕಳೆ, ಸರಸದ ಮಾತುಗಳು. ಇದಕ್ಕೆ ಕಾರಣ ನೀವೇ ಅಲ್ಲವೇ ಪ್ರಭು? ನಾನು ಅಪೇಕ್ಷಿಸಿದ ಹಾಗೆ ನನ್ನ ಪುತ್ರ ಭರತನ ವಿವಾಹವನ್ನು ನೆರವೇರಿಸಿದಿರಿ. ಪ್ರಭು, ಇನ್ನು ಮುಂದೆಯೂ ನೀವು ಹೀಗೇ ನನ್ನ ಅಪೇಕ್ಷೆಗಳನ್ನು ಈಡೇರಿಸುತ್ತಾ ಹೋದಲ್ಲಿ ನನ್ನ ಸಾಮೀಪ್ಯದಲ್ಲಿ ನಿಮಗೆ ಹೆಚ್ಚು ಉಲ್ಲಾಸ, ಸಂತೋಷ ಸಿಗುತ್ತಲೇ ಇರುತ್ತದೆ. ದೇವಿ, ನಿನ್ನ ಅಪೇಕ್ಷೆಗಳನ್ನು ಈಡೇರಿಸುತ್ತಾ ಚಿರಕಾಲ ನಿನ್ನೊಡನೆ ಸಂತೋಷವಾಗಿರುವ ಆಸೆ ನನಗೂ ಇದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ